ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಇವತ್ತು ಸಂಡೇ ಆಗಿರೋದ್ರಿಂದ ಡ್ಯೂಟಿಗೆ ರಜೆ ಇತ್ತು ಇವತ್ತು, ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಮಂದೇವ್ರಿಗೆ ಬಂದಿದ್ದೀವಿ. ನಾವು ದೇವಸ್ಥಾನಕ್ಕೆ ಬಂದಾಗಲೇ 1 ಗಂಟೆ ತುಂಬ ದಿನವೇ ಆಗಿತ್ತು ದೇವಸ್ಥಾನಕ್ಕೆ ಬಂದೋಗಿ. ಇವತ್ತು ರಜೆ ಇತ್ತಲ್ಲ, ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ, ನಾನು ನಮ್ಮ ಮನೆಯವರಿಬ್ಬರೂ. ದೇವಿರಮ್ಮ ದೇವಸ್ಥಾನ ಬಾಗಿಲು ತೆಗೆಯೋದು ಶುಕ್ರವಾರ ಜೋರಾಗಿ ಪೂಜೆ ಮಾಡ್ತಾರಂತೆ, ದೇವರೆಲ್ಲ ಬರುತ್ತೆ. ತುಂಬ ಸಲ ಬಂದಾಗೆಲ್ಲ ಹೊರಗಡೆನೇ ಪೂಜೆ ಮಾಡ್ಕೊಂಡು ಹೋಗಿರೋದು. ನಮ್ಮದು ಅರ್ಕೆ ಇತ್ತು ಅಂತ ಒಂದ್ಸಲ ಶುಕ್ರವಾರ ಬಂದಿದ್ವಿ, ಆವಾಗ ದೇವಸ್ಥಾನದ ಬಾಗಿಲು ಓಪನ್ನೇ ಇತ್ತು, ಅರ್ಚಕರು ಎಲ್ಲ ಇದ್ದರು, ಪೂಜೆ ಮಾಡ್ತಾಯಿದ್ರು. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ವಿ. ಇದೇ ಫಸ್ಟ್ ಟೈಮ್ ನಾನು ನಮ್ಮ ಮನೆಯವರಿಬ್ಬರು ಬಂದಿರೋದು ಮಂದೇವರಿಗೆ. ಯಾರೂ ಇಲ್ಲ ಇಲ್ಲಿ ಪೂಜೆ ಮಾಡೋಕ್ಕೆ. ನಾವು ಹಣ್ಣು ಕಾಯಿ ಎಲ್ಲ ತಗೊಬಂದು ನಾವೇ ಪೂಜೆ ಮಾಡ್ತಾಯಿದ್ದೀವಿ. ಬೇಗ ಪೂಜೆ ಮಾಡಿಸ್ಬೇಕು ಅಂತ ಅಂದರೆ ಬೇಗ ಬರಬೇಕು. ರಂಗನಾಥ ಸ್ವಾಮಿ ಮತ್ತು ದ್ಯಾವಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಬೇಗ ಪೂಜೆ ಮಾಡ್ತಾರೆ ಅನ್ಸುತ್ತೆ. ನಾವು ಬಂದಾಗಲೇ ಮಧ್ಯಾಹ್ನ ಆಗಿದೆ. ನನಗೆ ಇವತ್ತು ರಜೆ ಇತ್ತು, ಹಂಗಾಗಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಬೇಕಿತ್ತು. ನನಗೆ ರಜೆ ಇರೋದ್ರಿಂದ ನಡಿ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಕರ್ಕೊಂಡು ಬಂದರು. ನಾವು ಬಂದಾಗೆಲ್ಲ ಫ್ಯಾಮಿಲಿ ಜೊತೆನೇ ಬಂದಿರೋದು. ಇದೇ ಫಸ್ಟ್ ಟೈಮು ನಾವಿಬ್ಬರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು. ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡು ಇವತ್ತು ಕಾಲ ಕೂಡಿ ಬಂದಿರಬೇಕು ದೇವ್ರು ನೋಡೋಕ್ಕೆ. ದೇವ್ರು ನೋಡಬೇಕು ಅಂತ ಅನಿಸಿದ್ರು ಇವತ್ತು ಬಾಗಿಲು ಹಾಕಿದೆ, ದೇವರೇ ನೋಡೋಕ್ಕಾಗಲ್ಲ. ಆದರೆ ಕರಿಬೀರೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದರಲ್ಲಿ ಎನಿ ಟೈಮ್ ಪೂಜೆ ನಡೀತಾನೆ ಇರುತ್ತೆ. ಅಲ್ಲಿರ್ತಾರೆ ಪೂಜಾರರು. ನಮ್ಮ ಮನೆಯವರು ಹೂವು ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ನಾನು ಪೂಜೆ ಮಾಡೋಣ ಅಂತ ಬಂದು, ನಾವು ಮದುವೆ ಆದಾಗ 5 ವರ್ಷದ ಹಿಂದೆ ಇದು ದೇವಸ್ಥಾನ ಚಿಕ್ಕದಾಗಿತ್ತು, ಅವಾಗಿನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ರು, ಕಟ್ತಾಯಿದ್ರು ದೇವಸ್ಥಾನನ. ಇವಾಗ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಕಾಂಪೌಂಡ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡದಾಗಿ ಕಟ್ಟಿದ್ದಾರೆ, ವಿಶಾಲವಾಗಿದೆ, ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ನಮ್ಮ ಮನೆಯವರು ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾಯಿದ್ದಾರೆ ಗಾಡಿಗೆ. ಕರಿಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ನಮ್ಮ ಮನೆಯವರು ಕಾಲು ತೊಳ್ಕೊಬರ್ತೀನಿ ಅಂತ ಹೋಗ್ತಾಯಿದ್ದಾರೆ. ಹಂಗಾಗಿ ಅಲ್ಲೇ ಕಾಲು ತೊಳೆದಿದ್ರಲ್ಲ ಬನ್ನಿ ಅಂತ ಕರೆದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಬಂದು ದೇವಸ್ಥಾನದೊಳಗೆ ಪೂಜೆ ಮಾಡಿಸ್ತಾಯಿದ್ವಿ. ಈ ದೇವಸ್ಥಾನದಲ್ಲಿ ಹೆಣ್ಮಕ್ಳಿಗೆ ಒಳಗಡೆ ಪ್ರವೇಶ ಇಲ್ಲ, ಗಂಡು ಮಕ್ಕಳಿಗೆ ಗಂಡಸರಿಗೆಲ್ಲ ಪೂಜೆ ಮಾಡಿಸ್ಬೋದು, ಒಳಗಡೆ ಹೋಗಿ ಅವರೆಲ್ಲ ಪೂಜೆ ಮಾಡ್ಬೋದು. ಆದರೆ ನಾವು ಒಳಗೆ ಹೋಗಿ ಪೂಜೆ ಮಾಡೋಂಗಿಲ್ಲ, ಹೊರಗಡೆನೇ ನಿಂತ್ಕೊಂಡು ಪೂಜೆ ಮಾಡಬೇಕು. ಇದು ಕರಿಬೀರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಎನಿ ಟೈಮು ಅರ್ಚಕರು ಇರ್ತಾರೆ ಪೂಜೆ ಮಾಡೋಕ್ಕೆ ಅಂತ. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ನಾವು ಬೈಕ್ ತಗೊಂಡಾಗಲೂ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗಿದ್ದು, ಮಂದೇವರಲ್ಲೇ ಪೂಜೆ ಮಾಡಿಸ್ಬೇಕು ಅಂತವ. ಇವರು ನಿಮ್ದು ಬೇಗ ಊಟ ನಡೀತಾ ಇರೋದು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಕಡೆಯವ್ರದಾ ಅಂತ. ಇಲ್ಲ, ನಾವು ಬರೀ ಪೂಜೆ ಮಾಡಿಸ್ಕೊಂಡು ಹೋಗಕ್ಕೆ ಬಂದಿದ್ದು ಅಂತ ಅಂದರು. ಬಲ್ಗಡೆ ಪ್ರಸಾದ ಆಯ್ತಂತೆ, ಅದಕ್ಕೆ ಏನಾದ್ರು ಕೇಳ್ಕೊಂಡ್ರ ಅಂತ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದಾರೆ. ಇಲ್ಲ, ನಾನು ಏನೋ ಕೇಳ್ಕೊಳ್ಳಿಲ್ಲ ಅಂತ ನಮ್ಮ ಮನೆಯವ್ರು ಅಂದ್ರಂತೆ. ಅವ್ರು ಕೇಳ್ಕೊಳ್ಳಿಲ್ಲ ಅಂದರೆ ನಾನು ಕೇಳ್ಕೊಂಡಿದ್ದೀನಿ ಮನಸ್ಸಲ್ಲಿ. ಆಯಿತು ಪೂಜೆ, ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲವ. ಇವತ್ತು ದೇವಸ್ಥಾನದಲ್ಲಿ ಬೀಗ್ರೂಟ ಇದೆಯಂತೆ, ಹಂಗಾಗಿ ಇಷ್ಟೊಂದು ಜನ ಬಂದಿದ್ದಾರೆ. ವೆಹಿಕಲ್ಸ್ ಎಲ್ಲ ತುಂಬ ವೆಹಿಕಲ್ಸ್ ನಿಂತಿದ್ದಾವೆ. ನಮ್ಮ ಮನೆಯವರಿಗೆ ಆ ಕಡೆಗೆ ಮನಸ್ಸು ಎಳಿತಾ ಇದೆ. ಮಟನ್ ಸಾಂಬಾರು ಘಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ, ಹಂಗಾಗಿ ನಮ್ಮ ಮನೆಯವ್ರು ಆ ಕಡೆಗೆ ನೋಡ್ತಾ ಇದ್ದಾರೆ. ಬೀಗ್ರೂಟ ನಡೀತಾ ಇದೆಯಂತೆ ಅಲ್ಲಿ. ಊಟಕ್ಕೆ ಹೋಗೋಣ ಅಂತ ನಮ್ಮ ಮನೆಯವ್ರು ಕರಿತಾ ಇದ್ದಾರೆ. ಗೊತ್ತಿಲ್ಲ, ಏನಿಲ್ಲ, ಏನಾದ್ರು ಅಂದ್ಕೊಂಡ್ರೆ ಏನು ಮಾಡ್ತೀರೋ, ನಾನು ಬರೋಲ್ಲ, ಹೋಗೋದಾದ್ರೆ ನೀವು ಹೋಗಿ ಅಂತ ಹೇಳ್ತಿದ್ದೀನಿ. ನೋಡಿ, ಇವಾಗಲೂ ಆ ಕಡೆನೇ ನೋಡ್ತಾ ಇದ್ದಾರೆ. ಬನ್ನಿ, ಬೇಡ ಅಂತ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಹೋಗೋದಾದರೆ ನೀನು ಒಬ್ಬನೇ ಹೋಗ್ಬಿಟ್ಟು ಬಾ, ನಾನು ಮಾತ್ರ ಬರೋಲ್ಲ ಅಂತ ಹೇಳಿದೆ. ಹಂಗಾಗಿ ನಡಿ ಮನೆಗೆ ಹೋಗೋಣ ಅಂತ ಹೊರಟ್ವಿ.
ಪೂಜೆ ಎಲ್ಲ ಚೆನ್ನಾಗಾಯಿತು. ಅರೆ ದ್ಯಾವಮ್ಮ ದೇವಸ್ಥಾನದಲ್ಲಿ ಹೊರಗಡೆನೇ ಪೂಜೆ ಮಾಡಿದ್ವಿ. ಮತ್ತು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗಲಿಲ್ಲ, ಅದು ಊರೊಳಗೆ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಯಾರೂ ಇರೋಲ್ಲ. ನಾವು ಹೊರಗಡೆನೇ ಪೂಜೆ ಮಾಡ್ಕೊಬರ್ಬೇಕು ಅಂತವ. ಇನ್ನೊಂದು ಟೈಮ್ ಪೂಜೆ ಮಾಡಿಸ್ಕೊಬಂದ್ರಾಗುತ್ತೆ ಅಂತವ ಮನೆಗೆ ಹೋಗ್ತಾಯಿದ್ವಿ. ನಾನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತಂದರೆ ಪ್ರಸಾದ ಆಯಿತು ಅಂತ ಅಂದ್ರಲ್ಲ, ಹಂಗಾಗಿ ತುಂಬ ಖುಷಿ ಆಗ್ತಾಯಿದೆ. ನಾವು ಫಸ್ಟ್ ಟೈಮ್ ಎಲ್ಲೋದ್ರೂ ಕೇಳ್ಕೊಂಡ್ರು ಪ್ರಸಾದ ಆಗ್ತಾ ಇರಲಿಲ್ಲ. ಇಲ್ಲೇ ಫಸ್ಟ್ ಟೈಮ್ ಪ್ರಸಾದ ಆಗಿರೋದು ನನಗೆ, ಹಂಗಾಗಿ ತುಂಬ ಖುಷಿ ಆಗ್ತಾಯಿದೆ. ನೋಡೋಣ ಮುಂದೆ ಜೀವನ ಹೆಂಗಿರುತ್ತೆ ಏನು ಅಂತವ. ಇಲ್ಲಿ ಬಂದು ನಮ್ಮ ಮನೆಯವರು ಇಲ್ಲಿ ರೆಸಾರ್ಟಲ್ಲಿ ಎಗ್ ರೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ತಗೊಬರೋಕ್ಕೆ ಅಂತ ಹೋದರು. ನಾನು ಇಲ್ಲೇ ರೋಡ್ ಸೈಡ್ ನಿಂತ್ಕೊಂಡು ಕಾಯ್ತಾಯಿದ್ದೀನಿ, ಗಾಡಿ ಹತ್ರ ಬರ್ತಾರೆ ಅಂತವ. ಬಂದರು, ಎಗ್ ರೈಸ್ ತಗೊಂಡು ಮಳೆ ಬರುತ್ತೆ ಬೇಗ ಹೋಗೋಣ ನಡಿಯ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಮನೆಗೆ ಬಂದು ಎಗ್ ರೈಸ್ ಚೆನ್ನಾಗಿದೆಯಾ ಏನೋ ಅಂತ ತಿಂತಾಯಿದ್ವಿ. ಅದಕ್ಕೆ ನಮ್ಮ ಮನೆಯವ್ರು ಚೆನ್ನಾಗಿರುತ್ತೆ ತಿನ್ನು ನೋಡು ಒಂದ್ಸಲ ಅಂತ ಅಂದರು. ತುಂಬ ಚೆನ್ನಾಗಿದೆ ಮಾತ್ರ ಎಗ್ ರೈಸು. ರಾತ್ರಿ ಮಾಡಿ ಚಿಕನ್ ಗೊಜ್ಜಿತ್ತು, ಅದನ್ನು ಸೈಡಿಗೆ ಹಾಕ್ಕೊಂಡು ಎಗ್ ರೈಸ್ ಜೊತೆ ತಿಂತಾಯಿದ್ದೀವಿ. ಇನ್ನೊಂದು 5 ನಿಮಿಷ ಲೇಟ್ ಆಗಿದ್ದರೆ ಪೂರ್ತಿ ಒದ್ದೆ ಆಗಿ ಬರ್ತಾಯಿದ್ವು, ಜೋರ ಮಳೆ ಬರ್ತಾಯಿದೆ. ಇವಾಗ ಸದ್ಯ ಹೆಂಗೋ ಮನೆಗೆ ಬಂದು ಬಚಾವಾದ್ವಿ ಅಂದ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರೂ ಸಪೋರ್ಟ್ ಮಾಡಿ. ವೀಡಿಯೋಸ್ ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ಯಾರು ಕೆಟ್ಟದಾಗ ಮಾತ್ರ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟೇ ಕಷ್ಟ ಬಂದರೂ ಎದುರಿಸೋಣ ಅನ್ನೋ ಧೈರ್ಯ ಇರುತ್ತೆ. ಆದರೆ ಈ ಕೆಟ್ಟದಾಗಿ ಮಾತಾಡೋದಿದೆಯಲ್ಲ, ಅದಂತೂ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಹಾಗಾಗಿ ಯಾರು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.